ದೀಪಿಕಾ ಪಡುಕೋಣೆ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಸ್ಟಾರ್ ಆಗಿ ಮೆರೆದವರಾಗಿದ್ದಾರೆ. ಮೊದಲೆಲ್ಲ ದೀಪಿಕಾ ಜೊತೆ ಕೆಲಸ ಮಾಡಿದಂಥ ನಿರ್ದೇಶಕರು ನಟಿಯ ಕಮಿಟ್ಮೆಂಟ್, ಪಾತ್ರದಲ್ಲಿ ತೊಡಗಿಸಿಕೊಳ್ಳುವಂಥ ರೀತಿ, ಶೂಟಿಂಗ್ ಸಮಯದಲ್ಲಿ ಹಾಕುವಂಥ ಶ್ರಮ, ಇನ್ನು ಸಿನಿಮಾದ ಬಗ್ಗೆ ಇರುವಂಥ ಬದ್ಧತೆಯನ್ನ ಕೊಂಡಾಡ್ತಿದ್ರು. ಆದರೆ ತಾಯಿಯಾದ ಬಳಿಕ ದೀಪಿಕಾ ಪಡುಕೋಣೆ ಬದಲಾಗಿದ್ದಾರೆ. ಕತೆ ಕೇಳುವ ಮುಂಚೆ ತಮ್ಮ ಡಿಮ್ಯಾಂಡ್ಗಳ ಪಟ್ಟಿಯನ್ನ ನಿರ್ದೇಶಕರು, ನಿರ್ಮಾಪಕರ ಮುಂದೆ ಇಡ್ತಿದ್ದಾರೆ. ಇದೇ ಕಾರಣಕ್ಕೆ ದೀಪಿಕಾ ಪಡುಕೋಣೆ ಈಗಾಗಲೇ ಒಂದು ಸಿನಿಮಾ ಕಳೆದುಕೊಂಡಿದ್ದು, ಈಗ ಮತ್ತೊಂದು ದೊಡ್ಡ ಸಿನಿಮಾ ಕಳೆದುಕೊಂಡಿದ್ದಾರೆ. ಇನ್ನು ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾಕ್ಕೆ ದೀಪಿಕಾ ಪಡುಕೋಣೆ ನಾಯಕಿ ಆಗಬೇಕಾಗಿತ್ತು. ಆದರೆ ಅವರ ಡಿಮ್ಯಾಂಡ್ಗಳ ಪಟ್ಟಿ ಕೇಳಿ ಹೆದರಿದ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ದೀಪಿಕಾ ಪಡುಕೋಣೆ ಬದಲಿಗೆ ತೃಪ್ತಿ ದಿಮ್ರಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ದೀಪಿಕಾ ದಿನಕ್ಕೆ ಕರಾರುವಕ್ಕಾಗಿ 8 ಗಂಟೆ ಮಾತ್ರವೇ ಕೆಲಸ ಮಾಡುವುದು ಎಂಬ ಷರತ್ತು ಹಾಕಿದ್ರಂತೆ. ಇದು ಪ್ರಾಕ್ಟಿಕಲಿ ಅಸಾಧ್ಯವೆಂದು ಸಂದೀಪ್ ರೆಡ್ಡಿ ವಂಗ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಇದೀಗ ಇದೇ ಕಾರಣಕ್ಕೆ ಪ್ರಭಾಸ್ ನಟನೆಯ ಮತ್ತೊಂದು ಸಿನಿಮಾ ಕಲ್ಕಿ 2898 AD ಸಿನಿಮಾದಿಂದಲೂ ಕೂಡ ದೀಪಿಕರನ್ನ ಕೈ ಬಿಡಲಾಗಿದೆ. ಈ ಬಗ್ಗೆ ಕಲ್ಕಿ 2898 AD ಸಿನಿಮಾದ ನಿರ್ಮಾಣ ಸಂಸ್ಥೆಯಾಗಿರುವಂತಹ ವೈಜಯಂತಿ ಮೂವೀಸ್ ಅಧಿಕೃತವಾಗಿ ಟ್ವೀಟ್ ಮಾಡಿದ್ದು, ದೀಪಿಕಾ ಪಡುಕೋಣೆಯನ್ನ ತಮ್ಮ ಸಿನಿಮಾದಿಂದ ಕೈ ಬಿಡಲಾಗಿದೆ ಎಂದು ಹೇಳಿದೆ. ಕಲ್ಕಿ 2898 AD ಸಿನಿಮಾ ಸೀಕ್ವೆಲ್ನಲ್ಲಿ ದೀಪಿಕಾ ಪಡುಕೋಣೆ ಇರುವುದಿಲ್ಲ. ಎಚ್ಚರಿಕೆಯಿಂದ ಎಲ್ಲ ವಿಷಯಗಳನ್ನು ಪರಿಣಿಸಿದ ನಂತರ ನಾವು ಬೇರೆ ಆಗಲು ನಿರ್ಧರಿಸಿದ್ದೇವೆ. ಇನ್ನು ಮೊದಲ ಸಿನಿಮಾ ನಿರ್ಮಾಣ ಮಾಡುವಾಗ ಸುದೀರ್ಘ ಪಯಣ ಮಾಡಿದಂಥ ಹೊರತಾಗಿಯೂ ಸಿನಿಮಾದ ಸೀಕ್ವೆಲ್ನಲ್ಲಿ ನಾವು ಜೊತೆಗೆ ಇರಲು ಆಗ್ತಿರಲಿಲ್ಲ. ಇನ್ನು ಕಲ್ಕಿ 2898 AD ಸಿನಿಮಾವು ಹೆಚ್ಚಿನ ಶ್ರಮ, ಶ್ರದ್ಧೆಯನ್ನ ಬೇಡ್ತಿದೆ. ಹೀಗಾಗಿ ದೀಪಿಕಾ ಅವರ ಭವಿಷ್ಯದ ಸಿನಿಮಾಗಳಿಗೆ ಒಳಿತು ಬಯಸುತ್ತೇವೆ ಎಂದು ವೈಜಯಂತಿ ಮೂವೀಸ್ ಟ್ವೀಟ್ ಮಾಡಿಕೊಂಡಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.